ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಊಟಿದು ಡೇ 3 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವತ್ತು ಡೇ 3ಲಿ ನಾವು 3 ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ಬಂದು ಬೊಟಾನಿಕಲ್ ಗಾರ್ಡನ್, ಇನ್ನೊಂದು ಬಂದು ಪೈನ್ ಫಾರೆಸ್ಟ್ ಮತ್ತು ಇನ್ನೊಂದು ಬಂದು ಪೈಕಾರ ಲೇಕ್. ಸೊ ಅದಕ್ಕೆ ನಾವು ಇವತ್ತು ಬೆಳಗ್ಗೆ ರೂಮ್ನ ಅರೌಂಡ್ 10 o'clockಗೆ ಚೆಕ್ಔಟ್ ಮಾಡಿಬಿಟ್ಟು ಬೊಟಾನಿಕಲ್ ಗಾರ್ಡನ್ಗೆ ಬಂದ್ವಿ. ಸೊ ಬೊಟಾನಿಕಲ್ ಗಾರ್ಡನ್ ಅರೌಂಡ್ 2 to 3 ಕಿಲೋಮೀಟರ್ಸ್ ರೇಂಜ್ ಒಳಗಡೆ ಸಿಕ್ಬಿಡುತ್ತೆ. ಸೊ ಸಿಟಿ ಒಳಗಡೆ ಇದ್ದೇನೆ ಅಂತ ಹೇಳ್ಬೋದು. ಸೊ ಬಂದ್ವಿ ಬೊಟಾನಿಕಲ್ ಗಾರ್ಡನ್ ಹತ್ರ ಬಂದು ಅದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಸೊ ಎಂಟ್ರಿ ಫೀಸ್ ಅರೌಂಡ್ 100 to 200 ರೇಂಜ್ ಒಳಗಡೆ ಇರ್ಬೋದು ಫಾರ್ ಅಡಲ್ಟ್ಸ್. ಆ್ಯಂಡ್ ಫಾರ್ ಕಿಡ್ಸ್ 1 to 7 ಇಯರ್ಸ್ ಒಳಗಡೆ ಇರೋರಿಗೆ ಫ್ರೀ, ಆಮೇಲೆ ಜಾಸ್ತಿ ಇರೋರಿಗೆ ಟಿಕೆಟ್ ತೊಗೋಬೇಕು, ಆಯಿತಾ. ಸೊ ಈ ಬೊಟಾನಿಕಲ್ ಗಾರ್ಡನ್ ಆ್ಯಕ್ಚುಲಿ ಒಳಗಡೆನೇ ಡಿವೈಡ್ ಆಗಿದೆ. ಲೈಕ್ ಫಸ್ಟು ಗ್ಲಾಸ್ ಹೌಸ್ ಅಂತ ಇದೆ, ಆಮೇಲೆ ಕ್ಯಾಕ್ಟಸ್ ಗಾರ್ಡನ್ ಅಂತ ಇದೆ, ಮತ್ತು ಇಟಾಲಿಯನ್ ಗಾರ್ಡನ್ ಅಂತ ಇದೆ. ಈ ಥರ ಡಿಫ್ರೆಂಟ್ ಗಾರ್ಡನ್ ಆಗಿ ಇವರು ಡಿವೈಡ್ ಮಾಡಿದ್ದಾರೆ, ಆಯಿತಾ. ಸೊ ಆ್ಯಕ್ಚುಲಿ ಈ ಬೊಟಾನಿಕಲ್ ಗಾರ್ಡನ್ ಬಂದು 54 ಎಕರ್ಸ್ ಇದೆ. ಸೊ 54 ಎಕರ್ಸ್ ಇದೆ ಅಂತಂದರೆ ನೀವು ಥಿಂಕ್ ಮಾಡಿ ನಾವು ಎಷ್ಟು ಬೇಗ ಬರಬೇಕು, ಎಷ್ಟು ಬೇಗ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋಸ್ ಎಲ್ಲ ನಾನು ಗ್ಲಾಸ್ ಹೌಸ್ ಒಳಗಡೆ ತೊಗೊಂಡಿರೋದು. ಇಲ್ಲೆಲ್ಲ ಫುಲ್ಲು ಫ್ಲವರ್ಸ್ ಬಿಡುತ್ತಲ್ಲ, ಆ ಥರ ಪ್ಲ್ಯಾಂಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಎಲ್ಲ ವೈಬ್ರೆಂಟ್ ಕಲರ್ಸ್ ಇದ್ವು ಫ್ಲವರ್ಸು. ಸೊ ಸೂಪರಾಗಿತ್ತು ನೋಡೋಕ್ಕೆ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಚೆನ್ನಾಗಿತ್ತು. ಅದಲ್ಲದೆ ಇದ್ರ ಒಳಗಡೆ ಒಂದು 20 ಮಿಲಿಯನ್ ಇಯರ್ಸ್ ಓಲ್ಡ್ ಫಾಸಿಲ್ ಟ್ರೀ ಟ್ರಂಕ್ ಇದೆ, ಆಯಿತಾ. ಸೊ ಅದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಇದೇ ಅದು ಫಾಸಿಲ್ ಟ್ರೀ ಟ್ರಂಕ್, ಆಯಿತಾ. ಸೊ ಇದೆಲ್ಲ ತುಂಬ ವರ್ಷದಿಂದ ಇದೆ. ಅದಲ್ಲದೆ ಈ ಬೊಟಾನಿಕಲ್ ಗಾರ್ಡನ್ನ ತಮಿಳ್ನಾಡು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮೇಂಟೈನ್ ಮಾಡಿದ್ದಾರೆ. ಸೊ ಇದು ತುಂಬ ದೊಡ್ಡದಿದೆ. ಲೈಕ್ ಬೆಟ್ಟ ಥರ ಹತ್ಕೊಂಡು ಹೋಗ್ತಾನೇ ಇರಬೇಕು. ತುಂಬ ಟ್ರೀಸ್ ಇದೆ, ಎಲ್ಲ ಥರದ್ದು ಪ್ಲ್ಯಾಂಟ್ಸ್ ಇದೆ, ಆಯಿತಾ. ಇದಾದಮೇಲೆ ನಾವು ಹೋಗಿದ್ದು ಪೈನ್ ಫಾರೆಸ್ಟ್ಗೆ. ಈ ಪೈನ್ ಫಾರೆಸ್ಟು ಆನ್ ದ ವೇ ನಾವು ಪೈಕಾರ ಲೇಕ್ ಹೋಗ್ತಾ ಇದ್ವಿ, ಅಲ್ಲೇ ಆನ್ ದ ವೇಲಿ ಸಿಕ್ತು. ಸೊ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಳಿದ್ವಿ, ಆಯಿತಾ. ಓಕೆ, ಸೊ ಇದ್ರದ್ದು ಟೈಮಿಂಗ್ಸ್ ಬಂದ್ಬಿಟ್ಟು 8 ಗಂಟೆಯಿಂದ 6 ಗಂಟೆ, ಆಯಿತಾ. ಸೊ ಹಿಂಗೆ ಇಳಿದ್ಬಿಟ್ಟು ಹೋದರೆ ಕೆಳಗಡೆ ಒಂದು ಲೇಕ್ ಇದೆ, ಚೆನ್ನಾಗಿದೆ. ಸೊ ಅದನ್ನ ನೋಡಿಕೊಂಡು ನಾವು ಒಂದು ಫೋಟೋ ತೊಗೊಂಡು ಹೋಗ್ಬೋದು. ಈ ಪ್ಲೇಸಲ್ಲಿ ತುಂಬ ಮೂವಿ ಶೂಟ್ ಆಗೋಗಿದೆ, ಆಯಿತಾ. ಆಮೇಲೆ ಈ ಪ್ಲ್ಯಾಂಟ್ಸ್ ಏನಿದೆಯಲ್ಲ, ಈ ಗಿಡಗಳು ಇವೆಲ್ಲ ಪೈನ್ ಫಾರೆಸ್ಟು. ಇದ್ರದ್ದು ಆ್ಯಾವ್ರೇಜ್ ಹೈಟ್ ಅರೌಂಡ್ 3 meters to 80 meters ಇದೆ. ಸೊ ಆ್ಯಂಡ್ ನೀವು ನೋಡಿದ್ರೆ ಈ ಪ್ಲ್ಯಾಂಟ್ಸ್ ಎಲ್ಲ ಅರೌಂಡು 1000 ಇಯರ್ಸ್ ಆಗಿದೆ ಏಜು. ಒಂದೊಂದಕ್ಕಂತೂ ಆಲ್ರೆಡಿ 4000 ಇಯರ್ಸ್ ಆಗೋಗಿದೆ. ಸೊ ಒಂಥರ ಫುಲ್ಲಿ ಟ್ರೀಸ್ ಇರೋದ್ರಿಂದ ಪ್ಲೇಸ್ ಚೆನ್ನಾಗಿತ್ತು. ಸೊ ಯು ಕ್ಯಾನ್ ವಿಸಿಟ್ ಆ್ಯಂಡ್ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಒನ್ಸ್ ಎ ವಿಸಿಟ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಪೈನ್ ಫಾರೆಸ್ಟ್ ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಈ ಪೈಕಾರ ಲೇಕ್ಗೆ. ಸೊ ಈ ಪೈಕಾರ ಲೇಕ್ಗೆ ಮತ್ತು ಪೈಕಾರ ವಾಟರ್ ಫಾಲ್ಸ್ಗೆ ಡಿಸ್ಟೆನ್ಸ್ ಬಂದು ಓನ್ಲಿ 2 kilometers. ನಾವು ಪೈಕಾರ ಫಾಲ್ಸ್ಗೆ ಹೋಗಲಿಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ಸ್. ಸೊ ನಾವು ಆ್ಯಸ್ ಸೂನ್ ಆ್ಯಸ್ ಬಂದ ತಕ್ಷಣ ನಾವು ಬೋಟಿಂಗ್ಗೆ ಹೋದ್ವಿ. ಸೊ ಇದು ಮೋಟಾರ್ ಬೋಟ್, ಆಯಿತಾ. ಸೊ ಮೋಟಾರಿಂದ ಈ ಬೋಟ್ನ ಡ್ರೈವ್ ಮಾಡ್ತಾರೆ. ಇದು 8 seater ಬೋಟು. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1400. ಓಕೆ, ಸೊ ಅವ್ರೇನಂತ ಅಂದರೆ ಫುಲ್ 1400 rupees ಪೇ ಮಾಡಿಬಿಟ್ಟು ಇಬ್ಬರಿಗೆ ಹೋಗಬೇಕು, ಆ ಥರ ಆಪ್ಷನ್ನೂ ಇದೆ. ಬಟ್ 1400 ಫಾರ್ 2 people ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ವರ್ತ್. ಸೊ ನಾವೇನು ಮಾಡಿದ್ವಿ ಅಂದರೆ ಅಲ್ಲೇ ಕೆಲವರು ಹೋಗ್ತಾಯಿದ್ರು, ಅವರು ನಮ್ಮನ್ನು ಅಪ್ರೋಚ್ ಮಾಡಿದ್ರು, ನೀವು ಬೋಟಿಂಗ್ ಏನಾದ್ರು ತೊಗೋತೀರ ಅಂತ. ಸೊ ನಾವು ಓಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಟೋಟಲಿ ಇದು 8 ಮೆಂಬರ್ಸ್ಗೆ 1400. ಸೊ ಇಟ್ ಈಸ್ ವರ್ತ್ ಅಂತ ಅನ್ನಿಸ್ತು. ಸೊ ಕಿಡ್ಸ್ಗೆಲ್ಲ ಏನು ಫೀಸಸ್ ಇರೋಲ್ಲ, ಸೊ ಅವ್ರಿಗೆಲ್ಲ ಫ್ರೀ ಇರುತ್ತೆ. ಸೊ ನೀವು ನೋಡ್ಬೋದು. ಸೊ ಹಿಂಗೆ ಸೊ ಅವರು ಒಂದು 20 minutes ಈ ಥರ ಲೇಕ್ ಒಳಗಡೆ ಫುಲ್ ಬೋಟಿಂಗ್ ಮಾಡಿಸ್ತಾರೆ. ಮೋಟಾರಲ್ಲಿ ಕರ್ಕೊಂಡು ಹೋಗಿ ಫುಲ್ಲು ಇದರಲ್ಲೆಲ್ಲ ಲೇಕಲ್ಲೆಲ್ಲ ಸುತ್ತಿಸಿ ಕರ್ಕೊಂಬರ್ತಾರೆ. ಚೆನ್ನಾಗಿದೆ ಇದು ಒಂದು ರೈಡ್, ಆಯಿತಾ. ಈ ಲೇಕ್ ಸುತ್ತ ನೀವು ನೋಡ್ಬೋದು, ಫುಲ್ ಟ್ರೀಸ್ ಇದೆ. ಆ್ಯಕ್ಚುಲಿ ಇದು ಕೈಂಡ್ ಆಫ್ ಇದು ಸುತ್ತ ಫಾರೆಸ್ಟ್ ಇದೆ, ಆಯಿತಾ. ಸುತ್ತ ಫಾರೆಸ್ಟ್ ಇದೆ, ಮಧ್ಯ ಇದೊಂದು ಲೇಕು. ಅಕಸ್ಮಾತ್ ಏನಾದ್ರು ಮಳೆ ಬಿದ್ದರೂ ಆ ಮಳೆ ಎಲ್ಲ ಹರ್ಕೊಂಡ್ಬಂದು ಇದೇ ಲೇಕಿಗೆ ಬೀಳುತ್ತೆ. ಮತ್ತು ಈ
ಲೇಕ್ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಸೂಪರ್ ಕ್ಲೀನ್ ಇದೆ. ಆ್ಯಂಡ್ ಇದು ಎಲ್ಲ ಲೇಕ್ ಥರ ಈಗ ನಾವು ಹೋಗ್ಬಿಟ್ಟು ಟೂರಿಸ್ಟ್ಗಳು ಹೋಗ್ಬಿಟ್ಟು ಆ ಲೇಕಿಗೆ ಇಳಿದ್ಬಿಟ್ಟು ಆಟ ಆಡೋದು, ಏನಾರು ಆಟ ಆಡ್ಕೊಂಬರೋದು ಅದೆಲ್ಲ ಇರುತ್ತಲ್ಲ, ಆ ಥರ ಏನಿಲ್ಲ. ಅದೆಲ್ಲ ರಿಸ್ಟ್ರಿಕ್ಟೆಡ್. ಓನ್ಲಿ ಬೋಟಿಂಗ್ ಈಸ್ ಅಲೌಡ್. ಅದನ್ನು ತಮಿಳ್ನಾಡು ಗೌರ್ಮೆಂಟ್ ಮಾತ್ರ ಇಲ್ಲಿ ಬೋಟಿಂಗ್ದು ಇದು ಮಾಡ್ತಾಯಿದೆ, ಫೆಸಿಲಿಟಿ ಇದೆ. ನೋ ಪ್ರೈವೇಟ್ ಬೋಟಿಂಗ್ ಆ್ಯಂಡ್ ಬೇರೆ ಏನೂ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅಲೋ ಇಲ್ಲ ಈ ಲೇಕಲ್ಲಿ, ಆಯಿತಾ. ಈ ಸುತ್ತ ಫಾರೆಸ್ಟ್ ಇದೆಯಲ್ಲ, ಈ ಫಾರೆಸ್ಟ್ ಬಂದ್ಬಿಟ್ಟು ಶೋಲಾ ಫಾರೆಸ್ಟ್ ಅಂತ. ಸೊ ಸುತ್ತ ಇರೋ ಫಾರೆಸ್ಟು ಶೋಲಾ ಫಾರೆಸ್ಟು. ಈ ಲೇಕ್ ಬಂದು ಅರೌಂಡ್ 20 ಕಿಲೋಮೀಟರ್ಸ್ ಅಷ್ಟೇ ಇದೆ ಫ್ರಮ್ ಊಟಿ, ಆಯಿತಾ. ಆ್ಯಂಡ್ ಆಫ್ಟರ್ ದಿಸ್ ಈ ಪೈಕರ ಲೇಕ್ ಆದಮೇಲೆ ನಿಮಗೆ ಡೈರೆಕ್ಟು ನೀವು ಮೈಸೂರು ರೋಡಲ್ಲೇ ಸಿಗುತ್ತೆ ಇದು. ಸೊ ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ನೇಟಿವ್. ಸೊ ಈ ಥರ ವಾಟರ್ ಮೇಲೆ ಈ ಥರ ಫ್ಲೋಟ್ ಆಗೋ ಥರ ಒಂದು ಮೆಟೀರಿಯಲ್ ಇದೆ, ಅದು ಹಾಕಿದ್ದಾರೆ. ಸೊ ಅದರಿಂದ ನಮ್ಮನ್ನ ಪಿಕ್ ಮಾಡ್ತಾರೆ, ಬೋಟ್ಗೆ ಹಂಗೆ ಡ್ರಾಪ್ ಮಾಡ್ತಾರೆ. ಪೈಕಾರ ಲೇಕ್ ಆದಮೇಲೆ ನಾವು ಊರ ಕಡೆ ಹೊರಟ್ವಿ. ಸೊ ಊರ ಕಡೆ ಹೋಗ್ಬೇಕಂದ್ರೆ ಥ್ರೂ ಮೈಸೂರು ಮಳವಳ್ಳಿ ಹೋಗ್ಬೇಕಂದ್ರೆ ನಾವು ಫಾರೆಸ್ಟ್ ಒಳಗಡೆನೇ ಹೋಗಬೇಕು. ಸೊ ಇದು ಮಧುಮಲೆ ಫಾರೆಸ್ಟು. ಸೊ ನಮಗಲ್ಲೇ ಸೈಡಲ್ಲಿ ಕೆಲವು ಆನೆಗಳು ಮತ್ತು ಜಿಂಕೆಗಳು ಎಲ್ಲ ಕಾಣಿಸ್ತು. ಆ್ಯಕ್ಚುಲಿ ನಾವು ಈ ಫಾರೆಸ್ಟು ನಾವು 6 o'clock ಒಳಗಡೆನೇ ಕ್ರಾಸ್ ಮಾಡಿಬಿಡ್ಬೇಕು, ಯಾಕಂದರೆ 6 o'clock ಆದಮೇಲೆ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ, ವೆಹಿಕಲ್ ಮೂಮೆಂಟ್ ಸ್ಟಾಪ್ ಆಗಿರುತ್ತೆ. ಸೊ ನಾವು ಎಲ್ಲೂ ಸ್ಟಾಪ್ ಕೊಡದೆ ಸೊ ರೋಡಲ್ಲಿ ಏನು ಜಿಂಕೆಗಳು ಆನೆಗಳು ಅದು ಕಾಣಿಸ್ತು ಅದನ್ನ ನೋಡ್ಕೊಂಡು ಹಾಗೆ ಊರ ಕಡೆ ಹೊರಟ್ವಿ. ಸೊ ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.